ಜನರ ಜೀವದ ಜೊತೆ ನೆಲಮಂಗಲ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬ್ಯಾನರ್ ಆಯ್ತು, ರಸ್ತೆ ಗುಂಡಿ ಆಯ್ತು, ಇದೀಗ ವಿದ್ಯುತ್ ತಂತಿಯ ಸರದಿ ಅಂತಾನೆ ಹೇಳಬಹುದು. ನೆಲಮಂಗಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರ ಜೀವದ ಜೊತೆ ನೆಲಮಂಗಲ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರಾ? ಬ್ಯಾನರ್ ಆಯ್ತು, ರಸ್ತೆ ಗುಂಡಿ ಆಯ್ತು, ಈಗ ವಿದ್ಯುತ್ ತಂತಿಗಳ ಸರದಿ. ನೆಲಮಂಗಲ ನಗರಸಭೆ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಲಮಂಗಲದ ಮುಖ್ಯ ರಸ್ತೆಯಲ್ಲಿವೆ ವಿದ್ಯುತ್ ದೀಪ ಕಂಬಗಳು, ಹಲವಾರು ವಿದ್ಯುತ್ ದೀಪ ಕಂಬಗಳಿವೆ. ವಿದ್ಯುತ್ ದೀಪ ಕಂಬದಲ್ಲಿ ಈ ಡೇಂಜರ್ ಕೇಬಲ್ಗಳೇನಿದೆ ಅದೆಲ್ಲ ನೇತಾಡ್ತಾ ಇದೆ. ಯಾವುದನ್ನು ಕೂಡ ಸರಿ ಮಾಡ್ತಾ ಇಲ್ಲ, ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅಧಿಕಾರಿಗಳು. ಜನಪ್ರತಿನಿಧಿಗಳ ವಿರುದ್ಧವೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ನೆಲಮಂಗಲ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ? ಇದನ್ನೆಲ್ಲ ಯಾಕೆ ನೀವು ಗಮನಿಸ್ತಾ ಇಲ್ಲ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ವಿದ್ಯುತ್ ತಂತಿಗಳು ರಸ್ತೆಯಲ್ಲೆಲ್ಲ ಇದೆ. ರೋಡಿಗೂ ಕೂಡ ಅಲ್ಲಿ ವಿದ್ಯುತ್ ತಂತಿಗಳು ನೇತು ಬೀಳ್ತಾ ಇದೆ. ಅಲ್ಲಿ ಮಕ್ಕಳು ಮರಿ ಓಡಾಡ್ತಿರ್ತಾರೆ, ವಯಸ್ಸಾದವರು ಓಡಾಡ್ತಿರ್ತಾರೆ. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇಷ್ಟು ದಿನಗಳ ಕಾಲ ರಸ್ತೆ ಗುಂಡಿಗಳ ಹಾವಳಿ ಇತ್ತು, ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇತ್ತು. ಅದರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸಾಕಷ್ಟು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ವಿದ್ಯುತ್ ತಂತಿಗಳ ಹಾವಳಿ ಹೆಚ್ಚಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಈ ರೀತಿ ನೇತು ಬಿದ್ದಾಗ ಯಾವ್ದಾದ್ರು ಮಕ್ಕಳು ಹೋಗಿ ಅದನ್ನ ಹಿಡಿದುಕೊಂಡ್ರೆ, ಆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಅಧಿಕಾರಿಗಳಲ್ಲೇ ಏನು ಮಾಡ್ತಾ ಇದ್ದಾರೆ? ಅಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಯಾಕೆ ಇದನ್ನ ಸರಿಪಡಿಸ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಕರೆಂಟ್ ಅನ್ನೋದು ಎಷ್ಟು ಡೇಂಜರ್ ಅನ್ನೋದು ನಮಗೂ ಕೂಡ ಗೊತ್ತಿದೆ. ಅದು ರಸ್ತೆಯಲ್ಲಿ ಈ ರೀತಿ ಇದ್ರೆ ಏನ್ ಕತೆ? ಮಕ್ಕಳು ಮರಿ ಏನಾದ್ರೂ ಹೋಗಿ ಅಕಸ್ಮಾತ್ ಏನಾದ್ರೂ ಮಿಸ್ ಆಗಿ ಏನೋ ಇದೆಯಪ್ಪ ಇಲ್ಲಿ ಅಂತ ಕೈ ಹಾಕಿದ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ವಿದ್ಯುತ್ ದೀಪಾಲಂಕಾರಕ್ಕೆ ಬಳಸಿ ಬೇಕಾಬಿಟ್ಟಿ ವೈರನ್ನ ಬಿಟ್ಟಿದ್ದಾರೆ. ಈ ನಿರ್ಲಕ್ಷ್ಯ ಮಾಡಲಿಕ್ಕೆ ಕಾರಣ ಏನು? ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ನಿಷ್ಠಾವಂತ ಅಧಿಕಾರಿಗಳಾಗಿರ್ತೀವಿ, ನಿಷ್ಠಾವಂತರಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇದೇ ರೀತಿನ ಕೆಲಸವನ್ನ ನಿರ್ವಹಿಸೋದು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಆದಷ್ಟು ಬೇಗ ಸಾರ್ವಜನಿಕರ ಹಿತವನ್ನ ಕಾಪಾಡಬೇಕು, ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಸಾಕಷ್ಟು ಜನರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.